ಅಮೆರಿಕ ವಿರುದ್ಧ ಇರಾನ್ ಮತ್ತಷ್ಟು ಕೆರಳಿ ಕೆಂಡವಾಗಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಇರಾನ್ನ ಸೇನೆಯ ದಾಳಿ ವ್ಯಾಪಿಸಿದೆ. ಹಿಂದೂ ಮಹಾಸಾಗರದಲ್ಲಿರುವಂತಹ ಅಮೆರಿಕ ನೆಲೆ ಮೇಲೆ ದಾಳಿಯನ್ನ ಮಾಡಿದೆ. ಯುಎಸ್ ಬ್ರಿಟಿಷ್ ನೆಲೆ ಡಿಯಾಗೋ ಗಾರ್ಸಿಯಾ ಮೇಲೆ ಅಟ್ಯಾಕ್ ಆಗಿದೆ. ಲಾಂಗ್ ರೇಂಜ್ ಖಂಡಾಂತರ ಕ್ಷಿಪಣಿ ಮೂಲಕವಾಗಿ ಭೀಕರ ದಾಳಿಯನ್ನ ಮಾಡಿದೆ. 2 ಖಂಡಾಂತರ ಕ್ಷಿಪಣಿ ದಾಳಿಯನ್ನ ನಡೆಸಿದ ಇರಾನ್ ಸೇನೆ. ಇರಾನ್ನಿಂದ 4000 ಕಿಲೋಮೀಟರ್ ದೂರದಲ್ಲಿರೋ ಸೇನಾ ನೆಲೆ ಇದು. ಭಾರತದಿಂದ 931 ನಾಟಿಕಲ್ ಮೈಲು ದೂರದಲ್ಲಿರುವಂತಹ ನೆಲೆ. ಇರಾನ್ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದೀವಿ ಅನ್ನೋದಾಗಿ ಇದೀಗ ಅಮೆರಿಕ ಹೇಳಿದೆ. ಕ್ಷಿಪಣಿಗಳನ್ನ ಹೊಡೆದುರುಳಿಸಿದ್ದಾಗಿ ಅಮೆರಿಕ ಸೇನೆ ಮಾಹಿತಿಯನ್ನ ಕೊಟ್ಟಿದೆ. 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಸೇನಾ ನೆಲೆ ಇದು. ಈ ಹಿಂದೆ ಇಸ್ರೇಲ್ನ ನಗರಗಳನ್ನು ಟಾರ್ಗೆಟ್ ಮಾಡಿದಾಗಲೂ ಕೂಡ ಅದರ ಒಂದು ಅಂತರ 1650 ಕಿಲೋಮೀಟರ್ವರೆಗೂ ಇತ್ತು. ಅಂಥವುಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಫತೇಹ್ 2 ನಂತಹ ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಇರಾನ್ ಬಳಸಿತ್ತು. ಬಟ್ ಇವಾಗ ಅದಕ್ಕೂ ದೂರದ ಟಾರ್ಗೆಟ್ ಅನ್ನು ರೀಚ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಸುಮಾರು 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿದೆ. ಭಾರತದಿಂದ ಸುಮಾರು 931 ನಾಟಿಕಲ್ ಮೈಲ್ ದೂರದಲ್ಲಿದೆ ಈ ನೆಲೆ. ಆ ಮ್ಯಾಪ್ನಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಹಿಂದೂ ಮಹಾಸಾಗರದವರೆಗೂ ಕೂಡ ವ್ಯಾಪಿಸಿದೆ ಇರಾನ್ ಸೇನೆಯ ದಾಳಿ. ಅಮೆರಿಕ ನೋಡಿದ್ರೆ ಹೊರ್ಮುಜ್ ಜಲಸಂಧಿಯನ್ನು ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳುತ್ತೆ. ಆ ಕಡೆ ಸೇನೆಯನ್ನ ಕೂಡ ಕಳಿಸ್ತಾ ಇದೆ. ಅದೊಂದು ಕಡೆಗಾದ್ರೆ ಇಲ್ಲಿ ಇರಾನ್ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇದೆ. 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಟಾರ್ಗೆಟ್ಗಳನ್ನು ರೀಚ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರುವಂಥ ಮಿಸೈಲ್ಗಳ ಕೆಪಾಸಿಟಿ ಎಷ್ಟು ಮಟ್ಟಿಗೆ ಇರ್ಬೋದು ಅನ್ನೋದನ್ನು ನಾವು ಗಮನಿಸಬಹುದು. ಇತ್ತ ಅಮೆರಿಕ ಕೂಡ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದೀವಿ ಅಂತ ಹೇಳೋ ಮೂಲಕವಾಗಿ 4000 ಕಿಲೋಮೀಟರ್ ವ್ಯಾಪ್ತಿಯನ್ನ ದಾಟಿರೋದು ಹೌದು, ಅಲ್ಲಿವರೆಗೂ ಬಂದಿರೋದು ಹೌದು ಅನ್ನೋದಕ್ಕೆ ಪುಷ್ಟಿ ಕೊಟ್ಟಾಗಾಯಿತು. 4000 ಕಿಲೋಮೀಟರ್ ದೂರದಲ್ಲಿರುವಂಥ ಟಾರ್ಗೆಟನ್ನು ಇರಾನ್ ಹೊಡೆಯೋದಕ್ಕೆ ಬಂದಿದೆ. ಆದರೆ ಕ್ಷಿಪಣಿಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ಅನ್ನೋದಾಗಿ ಅಮೆರಿಕ ಸೇನೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಲ್ಲಿಗೆ ಯುದ್ಧದ ವ್ಯಾಪ್ತಿ ಕೂಡ ಹೆಚ್ಚಾಗ್ತಾ ಇದೆ, ಜೊತೆಗೆ ತೀವ್ರತೆ ಕೂಡ ಹೆಚ್ಚುಗೊಳ್ತಾ ಇದೆ. ಇನ್ನು ಬಾಗ್ದಾದ್ನ ವಸತಿ ಪ್ರದೇಶದ ಮೇಲೆ ಡ್ರೋನ್ ದಾಳಿಯಾಗಿದೆ. ಡ್ರೋನ್ ದಾಳಿಗೆ ಕಟ್ಟಡ ಹೊತ್ತಿ ಉರಿದಿದೆ, ದಟ್ಟ ಹೊಗೆ ಆವರಿಸಿಕೊಂಡಿದೆ. ಜನವಸತಿ ಪ್ರದೇಶದ ಮೇಲೇನೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. 22ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ಘೋರ ಯುದ್ಧವೇ ನಡೀತಾ ಇದೆ. ಇದೀಗ ಜನವಸತಿ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ರಿಶಾನ್ ಲೆಜಿಯಾನ್ ಪ್ರದೇಶದ ಮೇಲೆ ದಾಳಿಯಾಗಿದೆ. ಅಪಾರ್ಟ್ಮೆಂಟ್ಗಳನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಇತ್ತ ಇಸ್ರೇಲ್ ಕೂಡ ದಾಳಿಯನ್ನ ಮುಂದುವರೆಸಿದೆ. ಇರಾನ್ ಸೇನಾ ನೆಲೆಗಳ ಮೇಲೇನೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಟ್ರಕ್ ಹಾಗೂ ಜೆಟ್ಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಯುದ್ಧ ವಿರಾಮವನ್ನ ನಿರಾಕರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಎದುರಾಳಿ ನಾಶ ಮಾಡ್ತಿರುವಾಗ ಯುದ್ಧ ವಿರಾಮ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವೈಟ್ ಹೌಸ್ ಹೊರಭಾಗದಲ್ಲಿ ಮಾಧ್ಯಮಗಳಿಗೆ ಟ್ರಂಪ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಅಮೆರಿಕ ಪಡೆ ಮುಕ್ತವಾಗಿ ಸಂಚರಿಸ್ತಾ ಇದೆ. ನಾವು ಮಾತುಕತೆ ನಡೆಸಬಹುದು, ಆದರೆ ಕದನ ವಿರಾಮ ಬೇಡ. ಟ್ರಂಪ್ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರಬೇಕಾದ್ರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಗಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಕೂಡ ಕದನ ವಿರಾಮ ಬಯಸೋದಿಲ್ಲ. ಕಳೆದ ವರ್ಷದ ಸನ್ನಿವೇಶ ಪುನರಾವರ್ತನೆಯಾಗೋದಕ್ಕೆ ಬಯಸಲ್ಲ, ಕದನ ವಿರಾಮ ಬಯಸಲ್ಲ ಅಂತ ಟ್ರಂಪ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಟ್ರಂಪ್ ಬಹಳಷ್ಟು ಬಾರಿ ಇರಾನ್ಗೆ ಆರಂಭದಿಂದಲೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾಗಿತ್ತು. ಇರಾನ್ನ ಪರಮಾಣು ಘಟಕದ ಮೇಲೇನೆ ದಾಳಿಯಾಗಿದೆ. ಅಮೆರಿಕ ಇಸ್ರೇಲ್ ಸೇನೆಯಿಂದ ಜಂಟಿ ಅಟ್ಯಾಕ್ ಆಗಿದೆ. ನಟಾನ್ಸ್ ಪರಮಾಣು ಘಟಕದ ಮೇಲೆ ದಾಳಿಯಾಗಿದೆ. ಈ ದಾಳಿಯಿಂದಾಗಿ ವಿಕಿರಣ ಸೋರಿಕೆಯ ಭೀತಿ ಕೂಡ ಕಾಡ್ತಾ ಇದೆ. ಆದರೆ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಅನ್ನುವಂತ ಮಾಹಿತಿ ಇದೆ. ಪರಮಾಣು ಘಟಕ ಸುತ್ತಲಿನ ಜನರನ್ನ ಸ್ಥಳಾಂತರ ಮಾಡುವುದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇಸ್ರೇಲ್ನ ದಾಳಿ ಈ ಬಾರಿ ಇರಾನ್ನ ಪರಮಾಣು ಘಟಕದ ಮೇಲೆ, ಹಾಗಾಗಿ ಅವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ಇರಾನ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಟ್ರಕ್ ಹಾಗೆ ಜೆಟ್ಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಆವಾಗಲೇ ನಾವು ಹೇಳಿದಾಗೆ ಇಸ್ರೇಲ್ನ ಟಾರ್ಗೆಟ್ ಇರೋದು ಇರಾನ್ನ ಸೇನಾ ಶಕ್ತಿಯನ್ನ ಕುಂಠಿತಗೊಳಿಸಬೇಕು, ಸಂಪೂರ್ಣವಾಗಿಯೇ ನಾಶಪಡಿಸಬೇಕು ಅಂತ. ಲೆಬನಾನ್ನ ಬೈರುತ್ ಮೇಲೂ ಕೂಡ ಇಸ್ರೇಲ್ ದಾಳಿಯಾಗಿದೆ. ಮಿಸೈಲ್ ಅಟ್ಯಾಕ್, ನಾಗರಿಕರ ಮನೆಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ, ಮಿಸೈಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇಸ್ರೇಲ್ನ ಮಿಸೈಲ್ ಮಳೆಗೆ ಮನೆಗಳು ಹೊತ್ತಿ ಉರಿದಿದ್ದಾವೆ.
ಹೆಜ್ಬುಲ್ಲಾ ಟಾರ್ಗೆಟ್ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿ ದಾಳಿಯನ್ನ ಮುಂದುವರೆಸಿದೆ. ಮಿಲಿಟರಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ ಯುಎಸ್. ಇರಾನ್ ಶಕ್ತಿ ಕುಂದಿಸೋಕೆ ನಿರಂತರವಾಗಿ ಅಟ್ಯಾಕ್ ನಡೀತಾನೆ ಇದೆ. ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಆಗಬಾರ್ದು, ಇರಾನ್ಗೆ ಕೌಂಟರ್ ಅಟ್ಯಾಕ್ ಮಾಡುವಂತ ಶಕ್ತಿನೇ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತಾ ಇದೆ.